ವೈಶಾಖ್ ಒಳ್ಳೆ ಹುಡುಗ, ಬಾಲ್ಯದಿಂದ ನನಗೆ ಗೊತ್ತು. ಡಿಪ್ರೆಷನ್ಗೆ ಹೋಗಿದ್ದ ಅಂದರೆ ನನಗೆ ನಿಜಕ್ಕೂ ನಂಬಕ್ಕೆ ಆಗ್ತಾ ಇಲ್ಲ ಅಂಥೇಳಿ ವೈಶಾಖ್ ಅವರ ಬಾಲ್ಯದ ಸ್ನೇಹಿತ ಅರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಲ ವರ್ಷಗಳಿಂದ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ ಆತ ತನ್ನ ಮಗನನ್ನ ಕಳ್ಕೊಂಡು ತುಂಬ ದುಃಖದಲ್ಲಿದ್ದರು, ಪುತ್ರನನ್ನ ಕಳ್ಕೊಂಡು ಅಂಥೇಳಿ ವೈಶಾಖ್ ಬಾಲ್ಯದ ಸ್ನೇಹಿತ ಅರ್ಜುನ್ ಹೇಳ್ಕೊಂಡಿದ್ದಾರೆ. ನಾವು ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಮಾತಾಡ್ಸಿದ್ದಾರೆ ಅರ್ಜುನ್ ಅವ್ರನ್ನ. ವೈಶಾಖ್ ಅವರ ಆಪ್ತ ಸ್ನೇಹಿತರು, ಸೊ ಬಾಲ್ಯದಿಂದ ಅವರ ಜರ್ನಿ ನೋಡಿರ್ತಕ್ಕಂಥವ್ರು ಅರ್ಜುನ್ ಅವರು ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ವೈಶಾಖ್ ಅವರ ಆತ್ಮಹತ್ಯೆಗೆ ಏನು ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಪ್ರಮುಖವಾಗಿ? ನನಗೆ ಗೊತ್ತಿರೋ ಪ್ರಕಾರ ವೈಶಾಖು ನಾನೆಲ್ಲ ಒಟ್ಟಿಗೆ ಫ್ಯಾಮಿಲಿ ಫ್ರೆಂಡ್ಸು, ವಿ ಹ್ಯಾವ್ ಗ್ರೋನ್ ಅಪ್ ಟುಗೆದರ್. ಇದು ತುಂಬ ದುಃಖವಾದ ಇದು. ವಿ ನೆವರ್ ಥಾಟ್ ವಿಲ್ ಗೋ ಟು ದಿಸ್ ಎಕ್ಸ್ಟೆಂಟ್. ಅದೇನು ಅಂತ ನನಗೂ ರೀಸನ್ ಗೊತ್ತಿಲ್ಲ, ಬಟ್ ಇಟ್ಸ್ ವಿ ನೋ ದೇರ್ ಫ್ಯಾಮಿಲಿ ಫ್ರಮ್ ಮೈ ಬರ್ತ್ ಅಷ್ಟೇ. ಈಗ ವೈಶಾಖ್ ಅವರು ನೀವು ಬಾಲ್ಯದಿಂದ ಕೂಡ ನೋಡಿದ್ರಿ, ಅವರ ಮನಸ್ಥಿತಿ ಹೇಗಿತ್ತು, ಅವರ ಜೀವನ ಶೈಲಿ ಹೇಗಿತ್ತು, ಏನು ಕಾರಣ ಆಯಿತು ಅಂತ ಅನಿಸ್ತಿದೆ ಅಂತ? ಭಾಳ ಹುಡುಗ ಲೈವ್ಲಿ ಹುಡುಗ, ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದ್ದ. ವಿ ಆಲ್ ಗ್ರೋನ್ ಅಪ್. ಒಳ್ಳೆ ಹುಡುಗ. ದೇರ್ ವಾಸ್ ನೋ ಪ್ರಾಬ್ಲಮ್ ವಿತ್ ಹಿಮ್. ನನ್ನ ಪ್ರಕಾರ ಅವನೇನು ಡಿಪ್ರೆಷನ್ ಇದು ಯಾವತ್ತೂ ಹಂಗೆ ಅಂದಿಲ್ಲ. ಯಾಕಂದ್ರೆ ಚಿಕ್ಕವನಿಂದ ನೋಡಿದ್ದೀನಿ, ಬಟ್ ಲಾಸ್ಟ್ 8 ಇಯರ್ಸಿಂದ ನಾನು ವಿ ಆರ್ ನಾಟ್ ಇನ್ ಟಚ್. ಓಕೆ, ಇತ್ತೀಚಿನ ಅವರ ಜರ್ನಿ ಬಗ್ಗೆ, ಬೆಳವಣಿಗೆ ಬಗ್ಗೆ ನಿಮಗೇನು ಮಾಹಿತಿ ಇತ್ತು, ಅವ್ರ ಲೈಫಲ್ಲಿ ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಏನು ಗೊತ್ತಿಲ್ಲ ನನಗೆ. ಒಂದೆರಡು ಸತಿ ನ್ಯೂಸ್ ಪೇಪರ್ನಲ್ಲಿ ಓದಿದ್ದೆ, ಬಿಕಾಸ್ ಅಬೌಟ್ ದಿಸ್ ಒಂದು ಥ್ರೆಟ್ ಲೆಟ್ರು ಅದು ಇದು. ಅದು ಬಿಟ್ಟರೆ ಐ ಡೋಂಟ್ ನೋ, ನಾಟ್ ಕಾಂಟ್ಯಾಕ್ಟೆಡ್ ಇನ್ ಪರ್ಸ್ನಲಿ ಬಿಕಾಸ್ ಇಟ್ಸ್ ಟು ಪರ್ಸ್ನಲ್. ಅವನೇನು ಶೇರ್ ಮಾಡಿಲ್ಲ, ನಾವೇನು ಶೇರ್ ಮಾಡ್ಕೊಳಕ್ಕೆ ಹೋಗಿ. ಈಗ ಅವರ ಆತ್ಮಹತ್ಯೆ ವಿಚಾರ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು? ಅಂದರೆ ಫ್ಯಾಮಿಲಿನ ಮೀಟ್ ಮಾಡ್ಬಂದ್ವಿ ಅಂತ ಹೇಳಿದ್ರಿ. ಸೊ ಫ್ಯಾಮಿಲಿಯಲ್ಲಿ ಯಾವ ಥರ ಚರ್ಚೆ ಆಗ್ತಾ ಇದೆ ಆ ವೈಶಾಖ್ ಅವ್ರ ಕುಟುಂಬದಲ್ಲಿ ಅನ್ನೋಂಥದ್ದು ಯಾರನ್ನು ಮಾತಾಡ್ಸಿದ್ರಿ ಸರ್ ಅಲ್ಲಿ ಅಂತ? ಎಲ್ಲರೂ ನೊಂದಿದ್ದಾರೆ. ಅವ್ರ ವೈಫು, ಅವ್ರ ಮದರು, ಫಾದರು ಎಲ್ಲರೂ ನೊಂದಿದ್ದಾರೆ. 7-8 ಗೊತ್ತಾಯಿತು ನನಗೆ. ಬಿನ್ ಇನ್ ಟಚ್ ಬಿಕಾಸ್ ದೇ ಆರ್ ನಾಟ್ ಫ್ರಮ್ ಮೈ ದಿಸ್ ಥಿಂಗ್. ಪರ್ಟಿಕ್ಯುಲರ್ ಆಗಿ ಅವ್ರ ವೈಫು ಏನು ಹೇಳಿದ್ರು, ಅಂದರೆ ಯಾವ ರೀತಿ ಅವ್ರ ಮನಸ್ಥಿತಿ? ಯಾಕಂತಂದರೆ ಈ ರೀತಿ ಪರಿಸ್ಥಿತಿನ ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಹಾಗಾಗಿ ಸರ್ ಅವ್ರ ವೈಫ್ನ ನೀವು ಕೂಡ ಮಾತಾಡ್ಸ್ಕೊಂಡು ಬಂದ್ರಿ. ಹಾಗಾಗಿ ಇಲ್ಲ, ಶಿ ಈಸ್ ಡೌನ್ ಬಿಕಾಸ್ ಯಾರು ಗಂಡ ಕಳ್ಕೊಂಡವ್ರು ಯಾರೇ ಸುಮ್ಮನೆ ಇರ್ತಾರೆ. ಬಟ್ ಶಿ ಈಸ್ ಓಕೆ. ಐ ಥಿಂಕ್ ಶಿ ಹಸ್ ಟೇಕನ್, ಐ ಥಿಂಕ್ ಶಿ ಇಸ್ ಸ್ಟ್ರಾಂಗ್ ವುಮನ್. ಐ ಥಿಂಕ್ ಶಿ ಶುಡ್ ಗಿವ್ ದಿ ಸ್ಟ್ರೆಂತ್ ಟು ದಿ ಫ್ಯಾಮಿಲಿ. ಈಗ ಏನಾಗಿದೆ ಆಗೋಗಿದೆ, ಮುಂದೆ ಏನು ಮಾಡಬೇಕು ಅಂತ ಅವ್ರ ಕೈನಲ್ಲಿದೆ ಅಷ್ಟೇ. ಈಗ ಏನಾದ್ರು ಭಿನ್ನಾಭಿಪ್ರಾಯಗಳಿತ್ತ ಅವ್ರ ಮಧ್ಯೆ? ಮತ್ತು ಇಲ್ಲಿ ಕೃಷಿಯವರ ನಿವಾಸದಲ್ಲಿ ಆತ್ಮಹತ್ಯೆ ಆಗಿರತಕ್ಕಂಥದ್ರ ಬಗ್ಗೆ ಅಲ್ಲಿ ಕುಟುಂಬದಲ್ಲಿ ಏನು ಚರ್ಚೆ ನಡೀತಾ ಇದೆ? ಸರ್, ಅಷ್ಟೊಂದು ನಂಗೆ ಡೀಟೇಲ್ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಭಿನ್ನಾಭಿಪ್ರಾಯ ಏನು ಇರಲಿಲ್ಲ ಅನ್ಸುತ್ತೆ. ಬಟ್ ಆ್ಯಸ್ ಆಫ್ ನೋ ಐ ಹ್ಯಾವ್ ನೋ ಇದು. ತಂದೆ ತಾಯಿ ಏನು ಹೇಳ್ತಾ ಇದ್ದಾರೆ? ಅವ್ರು ತುಂಬ ನೊಂದಿದ್ದಾರೆ. ಏನು ಮಾತು, ಅವ್ರು ನಾನು ಹುಟ್ಟಿದಾಗಿಂದ ಅವ್ರು ನೋಡಿದ್ದಾರೆ. ಸೊ ಅವ್ರ ನಮ್ಮ ಫಾದರ್ ಎಲ್ಲ 52 ಇಯರ್ಸ್. ಐ ಲಾಸ್ಟ್ ಮೈ ಫಾದರ್ ಇನ್ ಡಿಸೆಂಬರ್. ಸೊ 52 ಇಯರ್ಸಿಂದ ದೇ ಹ್ಯಾವ್ ಸೀನ್ ಮೀ. ಸೊ ದೇ ಆರ್ ಆಲ್ಸೋ ಬೇಜಾರು. ಒಟ್ಟಿಗೆ ಆಟ ಆಡಿ ಬೆಳೆದವ್ರು ಹುಡುಗರು ನಾವೆಲ್ಲ. ಓಕೆ, ಈಗ ವೈಶಾಖ್ ಅವ್ರನ್ನ ಬಾಲ್ಯದಿಂದ ನೋಡಿದ್ರೆ ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು, ಬಿಸ್ನೆಸ್ ಏನು, ಸೊ ಅವರ ಜೀವನದ ಕನಸುಗಳು ಏನಾಗಿತ್ತು, ಹೇಗೆ ಏನು ಹಂಚ್ಕೊಳ್ತಾ ಇದ್ದಾರೆ ನಿಮ್ಮ ಜೊತೆಗೆ ಅಂತ? ಇಲ್ಲ, ಒಳ್ಳೆ ಹುಡುಗ ಸರ್. ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದ, ಚೆನ್ನಾಗಿ ಇಂಪ್ರೂವ್ ಆಗಿದ್ದ. ಈ ವಾಸ್ ಎಂಜಾಯಿಂಗ್ ಗುಡ್ ಲೈಫ್. ಒಳ್ಳೆ ಹುಡುಗ, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಈ ವಾಸ್ ವೆರಿ ನೈಸ್ ಟು ಎವ್ರಿಬಡಿ. ಈಸ್ ಒನ್ ಆಫ್ ದ ಗುಡ್ ಬಾಯ್ಸ್ ಐ ಥಿಂಕ್. ಅವನ ಏನು ನನ್ನ ಕಂಡಲ್ಲಿ ಏನು ಅಂತ ಇದಿರಲಿಲ್ಲ. ಒಳ್ಳೆ ಮನುಷ್ಯ. ಆದರೆ ಈಗ ನಟಿ ಜೊತೆ ಪರಿಚಯದಿಂದ ಅವರು ಪ್ರಚಾರಕರಿಂದ ಒಂದು ರೀತಿ ಅಂದರೆ ಅವ್ರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಸೊ ಅವರ ಒಡನಾಟದ ಬಗ್ಗೆ ಯಾವತ್ತಾರು ಕೃಷಿಯವರ ಜೊತೆಗಿನ ಒಡನಾಟದ ಬಗ್ಗೆ ಮತ್ತು ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಉದ್ಯಮಿಯ ಜೊತೆಗಿನ ಗಲಾಟೆ ಬಗ್ಗೆ ಅಥವಾ ಗೊಂದಲದ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ? ಇಲ್ಲ ಸರ್, ನನಗೆ ಅದು 8 ಇಯರ್ಸ್ ಆಯಿತು. ನನಗೇನು ಗೊತ್ತಿಲ್ಲ. ಯಾಕಂದರೆ ನನ್ನ ಫಾದರ್ ಸತ್ತ ಒಂದ್ಸತಿ ಮೆಸೇಜ್ ಮಾಡಿದ್ರು, ಮಾತಾಡಿದ್ರು ಅಷ್ಟೇ. ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ ನನ್ನ ಜೊತೆ. ಸರ್, ಫೈನಲಿ ಈಗ ಅವರ ಅಂತ್ಯಕ್ರಿಯೆ ಎಲ್ಲಿ ಮಾಡುವಂಥದ್ದು, ಹೇಗೆ, ಮರಣೋತ್ತರ ಪರೀಕ್ಷೆ ಬಗ್ಗೆ ಏನು ಹೇಳ್ತೀರಿ? ಇನ್ನೂ ಕುಟುಂಬಸ್ಥರು ಬಂದಿಲ್ಲ ಅನ್ನೋಂಥ ಗೊಂದಲದ ಬಗ್ಗೆ? ಅದಕ್ಕೆ ಇಲ್ಲ, ಅವರು ಬಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ. ನನಗೂ ಏನು ಹೇಳಿಲ್ಲ. ಇಲ್ಲೇ ಕ್ರಿಮೆಟೋರಿಯಂ ಇಲ್ಲೇ ನಮ್ಮ ಇದರಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಮುಂದೆ ಇದೆಯಲ್ಲ ಅದು ಯಾವುದು. ಥ್ಯಾಂಕ್ ಯು. ಎಸ್, ಇದಿಷ್ಟು ವೈಶಾಖ್ ಅವರ ಸ್ನೇಹಿತ ಅರ್ಜುನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಸೊ ಈಗ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಈಗ ಮೃತದೇಹವನ್ನು ಅವರ ಸಂಬಂಧಿಕರಿಗೆ, ಅವರ ಕುಟುಂಬದವರಿಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ.